ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆಗಳು, ಲಲಿತಾ ಅವರ ಮಾತಿನಲ್ಲಿ. ಇಂದಿನ ಮೊದಲ ಕಥೆ ಇನ್ಸ್ಪೆಕ್ಟರ್ ಖಾನ್ ಅವರ ಕೊನೆಯ ಕರೆ. ಇಂದಿನಿಂದ 4 ವರ್ಷಗಳ ಹಿಂದೆ ನಡೆದ ಆ ರಾತ್ರಿ ರೈಸ್ಗಂಜ್ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಇನ್ಸ್ಪೆಕ್ಟರ್ ಖಾನ್ ಹೊರತುಪಡಿಸಿ ಇನ್ನಾರೂ ಇರಲಿಲ್ಲ. ಹೊರಗೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಮಿಂಚು ಗರ್ಜನೆಗಳೊಂದಿಗೆ ಆಕಾಶ ಕಿಡಿಕಾರುತ್ತಿತ್ತು. ಒಳಗೆ ಖಾನ್ ಕುರ್ಚಿಯಲ್ಲಿ ಕಾಲು ಮೇಲೆ ಕಾಲು ಹಾಕಿಕೊಂಡು ಸಿಗರೆಟಿನ ಹೊಗೆ ಎಳೆಯುತ್ತಾ ಕುಳಿತಿದ್ದ. ಪ್ರತಿ 2 ಹೊಕ್ಕುಗಳ ನಂತರ ಅವನು ಶಾಂತವಾಗಿ ಭಸ್ಮವನ್ನು ಕಿತ್ತು ಹಾಕುತ್ತಿದ್ದ. ಅವನ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಈ ರಾತ್ರಿಯಲ್ಲಿ ಯಾರೂ ಬರೋದಿಲ್ಲ ಅನ್ನೋ ವಿಶ್ವಾಸ. ಅಷ್ಟರಲ್ಲಿ ಅವನ ಮೊಬೈಲ್ಗೆ ಒಂದು ಕರೆ ಬಂತು. ಖಾನ್ ಫೋನ್ ಎತ್ತಿ ತನ್ನ ಪ್ರಿಯಸಿಯದ್ದೆಂದು ಭಾವಿಸಿ ಮಧುರವಾಗಿ ಮಾತನಾಡಲು ಶುರು ಮಾಡಿದ. ಅದೇ ಕ್ಷಣದಲ್ಲಿ ಚೌಕಿಯ ವಿದ್ಯುತ್ ಹೋಗಿಬಿಟ್ಟಿತು. ಕತ್ತಲೆ. ಈ ವಿದ್ಯುತ್ ಕೂಡ ಈಗಲೇ ಹೋಗಬೇಕಿತ್ತೇ? ಅವನು ಅಸಹನೆಯಲ್ಲಿ ಹೇಳಿದ. ಫ್ಲ್ಯಾಶ್ ಲೈಟ್ ಆನ್ ಮಾಡಲು ಹೋಗುತ್ತಿದ್ದಂತೆ ಮೊಬೈಲ್ ಬ್ಯಾಟರಿ ಕೂಡ ಖಾಲಿ. ಇನ್ನಷ್ಟು ಕತ್ತಲೆ. ಅವನು ತಟೋಲುತ್ತಾ ಹೊರಗೆ ನಡೆಯಲು ಶುರು ಮಾಡಿದ. ಅಷ್ಟರಲ್ಲಿ ಅವನ ಕಾಲು ಯಾವುದೋ ವಸ್ತುವಿಗೆ ತಗುಲಿತು. ಯಾರೋ ಚೀಲವನ್ನೇ ಇಟ್ಟಂತಿತ್ತು. ಹೊರಗೆ ಹೋಗಿ ನೋಡಿದಾಗ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ಹೊತ್ತಿಕೊಂಡಿತ್ತು. ಚಿಂಗರಿಗಳು ಚಿಮ್ಮುತ್ತಿದ್ದವು. ಅವನು ಮತ್ತೆ ಒಳಗೆ ಬಂದ. ಒಂದು ಮೇಣದ ಬತ್ತಿ ಹಚ್ಚಿದ. ಸಿಗರೆಟ್ಟನ್ನು ಮತ್ತೆ ಹೊತ್ತಿಸಿದ. ಅವನು ಮೇಲೆ ನೋಡಿದ ಕ್ಷಣ ಮಿಂಚಿನ ಬೆಳಕಿನಲ್ಲಿ ಬಾಗಿಲಿನ ಬಳಿ ಒಂದು ಹುಡುಗಿ ನಿಂತಿದ್ದಳು. ಬಿಳಿ ಟಾಪ್, ನೀಲ ಜೀನ್ಸ್. ಪೂರ್ಣ ದೇಹ ಮಳೆಯಿಂದ ತೀವಗೊಂಡಿತ್ತು. ಅವಳು ನಿಧಾನವಾಗಿ ಮುಂದೆ ಬಂದಳು. ನನಗೆ ಎಫ್ಐಆರ್ ದಾಖಲಿಸಬೇಕು. ಖಾನ್ ಅವಳನ್ನು ತಲೆಯಿಂದ ಕಾಲುವರೆಗೆ ನೋಡಿದ. ದಾಖಲಿಸುತ್ತೇವೆ, ಮೊದಲು ಹತ್ತಿರ ಬನ್ನಿ. ಹುಡುಗಿ ಸ್ವಲ್ಪ ಗಾಬರಿಯಾದಳು. ಖಾನ್ ತಕ್ಷಣ ಮಾತು ಸರಿಪಡಿಸಿದ. ಬೆಳಕು ಕಡಿಮೆಯಿದೆ, ಹತ್ತಿರ ಕುಳಿತುಕೊಳ್ಳಿ. ಆದರೆ ಅವನು ಇನ್ನೂ ಅರಿತಿರಲಿಲ್ಲ ಅವಳು ಯಾರು ಎಂದು. ಹುಡುಗಿಯ ದೇಹದಿಂದ ನೀರು ಹನಿ ಹನಿಯಾಗಿ ಸುರಿಯುತ್ತಿತ್ತು. ಮುತ್ತಿನ ಹಾರಗಳು ಜಾರುವಂತೆ ನೆಲದ ಮೇಲೆ ನೀರಿನ ಹನಿಗಳು ಬೀಳುತ್ತಿದ್ವು. ಅವಳು ನಿಧಾನವಾಗಿ ಮುಂದೆ ಬಂದು ಕುರ್ಚಿಯಲ್ಲಿ ಕುಳಿತಳು. ಇನ್ಸ್ಪೆಕ್ಟರ್ ಖಾನ್ ಸಿಗರೇಟನ್ನು ತಟ್ಟಿ ಇನ್ನೊಂದು ದೀರ್ಘ ಹೊಕ್ಕು ಎಳೆದನು. ಹೊಗೆಯನ್ನು ಅವಳ ಮುಖದ ಕಡೆಗೆ ಊದಿ ಅವಳ ಭುಜದ ಮೇಲೆ ಕೈಯಿಟ್ಟು ಕೇಳಿದನು. ಹೇಳು, ನಿನ್ನ ಜೊತೆ ಏನಾಯ್ತು? ಯಾರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು? ಖಾನ್ನ ಸ್ಪರ್ಶವನ್ನು ಹುಡುಗಿ ಸಂಪೂರ್ಣವಾಗಿ ಕಡೆಗಣಿಸಿದಳು. ಅವರು ಬಹಳ ದೊಡ್ಡವರು. ನಾನು ಅವರ ವಿರುದ್ಧ ದೂರು ದಾಖಲಿಸಿದ್ದರಿಂದ ಅವರು ನನ್ನ ಜೀವದ ಶತ್ರುಗಳಾಗಿದ್ದಾರೆ. ಔಷಧಿಗಳ ಹೆಸರಿನಲ್ಲಿ ಡ್ರಗ್ಸ್ ವ್ಯವಹಾರ ಮಾಡುತ್ತಿದ್ದಾರೆ. ಖಾನ್ ಕ್ಷಣಕಾಲ ಮೌನವಾಗಿದ್ದನು. 2 ಹೊಕ್ಕುಗಳನ್ನು ಎಳೆದ ನಂತರ ಸಿಗರೀಟನ್ನು ಕಾಲಿನಿಂದ ನುಚ್ಚುತ್ತಾ ಹೇಳಿದನು. ದೊಡ್ಡವರ ವಿರುದ್ಧ ಹೋಗುವುದು ಅಂದರೆ ದೊಡ್ಡ ಕಷ್ಟ. ನೀನು ಸಿಂಘಾನಿಯಾ ಸರ್ ಅವರ ಏಜೆನ್ಸಿ ಬಗ್ಗೆ ಹೇಳುತ್ತಿದ್ದೀಯಾ? ಅವರ ವಿರುದ್ಧ ಹೋಗುವ ಧೈರ್ಯ ಈ ನಗರದಲ್ಲಿ ಯಾರಿಗೂ ಇಲ್ಲ. ಸರ್ ಎಂಬ ಪದ ಹುಡುಗಿಯ ಕಿವಿಗೆ ಬಿದ್ದ ಕ್ಷಣ ಅವಳಿಗೆ ಎಲ್ಲವೂ ಅರ್ಥವಾಯಿತು. ಆದ್ರೆ ಸರ್, ನೀವು ನಿಷ್ಠೆಯಿಂದ ತನಿಖೆ ಮಾಡಿದರೆ ಅವರು ಜೈಲಿನೊಳಗೆ ಇರುತ್ತಾರೆ. ನಿಷ್ಠೆ ಎಂಬ ಪದ ಕೇಳುತ್ತಿದ್ದಂತೆ ಖಾನ್ ಕೋಪಗೊಂಡನು. ಬಿಡು ಈ ನಿಷ್ಠೆಯ ಮಾತುಗಳನ್ನು. 20,000 ಸಂಬಳವೂ ಸಮಯಕ್ಕೆ ಬರುವುದಿಲ್ಲ. ಸ್ವಲ್ಪ ಬೇಯಿಮಾನಿ ಮಾಡಿದರೆ ಲಕ್ಷಾಂತರ ಕೈಗೆ ಬರುತ್ತವೆ. ಅವನು ನಿಧಾನವಾಗಿ ಅವಳ ಕಡೆ ಝುಕ್ಕಿ ಕೇಳಿದನು. ನಿನಗೆ ಸಹಾಯ ಮಾಡಿದರೆ ನನಗೇನು ಸಿಗುತ್ತದೆ? ಅವಳ ಮಾತು ಕೇಳಿ ಖಾನ್ ಮುಖದಲ್ಲಿ ಕುಟಿಲ ನಗು ಮೂಡಿತು. ಅವನು ತನ್ನ ಕುರ್ಚಿಯಲ್ಲಿ ಹಿಂತಿರುಗಿ ಕುಳಿತನು. ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ. ಇಂದಿಲ್ಲದಿದ್ದರೆ ನಾಳೆ ಸಿಂಘಾನಿಯಾ ನನ್ನನ್ನು ತೆಗೆದುಹಾಕುತ್ತಾನೆ. ಹಾಗಿದ್ದರೆ ಇಂದು ಈ ಹುಡುಗಿಯ ಸೌಂದರ್ಯವನ್ನೂ. ಅವನು ಮತ್ತೊಂದು ಸಿಗರೇಟು ಹಚ್ಚಿದನು. ನಿನ್ನ ಹೆಸರೇನು? ನಾಯ್ರಾ. ಹೇಳು ನಾಯ್ರಾ, ನನ್ನಿಗಾಗಿ ಏನು ಮಾಡಬಹುದು ನೀನು? ಆದರೆ
ಇನ್ಸ್ಪೆಕ್ಟರ್ ಖಾನ್ಗೆ ಗೊತ್ತಿರಲಿಲ್ಲ ಅವನು ಕೇಳಿದ ಈ ಪ್ರಶ್ನೆ ಅವನ ಜೀವನದ ಕೊನೆಯ ಪ್ರಶ್ನೆ ಆಗಲಿದೆ ಎಂದು. ಖಾನ್ನ ಮಾತು ಕೇಳುತ್ತಿದ್ದಂತೆಯೇ ಹುಡುಗಿ ನಿಧಾನವಾಗಿ ಎದ್ದು ನಿಂತಳು. ತನ್ನ 2 ಕೈಗಳನ್ನು ಮೇಜಿನ ಮೇಲೆ ಇಟ್ಟು ಮುಂದೆ ಜೂಕೊಂಡು, ನೀವು ಏನು ಬಯಸುತ್ತೀರೋ ಅದೇ. ಆಮೇಲೆ ನೀವು ಕ್ರಮ ಕೈಗೊಳ್ಳುತ್ತೀರಾ? ಅವಳ ಕಣ್ಣುಗಳು ನೇರವಾಗಿ ಖಾನ್ನ ಕಣ್ಣುಗಳಲ್ಲಿ. ಆದರೆ ಖಾನ್ನ ದೃಷ್ಟಿ ಇನ್ನೊಂದು ಕೆಟ್ಟ ಆಸೆಯಲ್ಲಿ ಮುಳುಗಿತ್ತು. ಅವಳು ಇನ್ನೂ ಹತ್ತಿರ ಬಂತು. ಖಾನ್ ಸಿಗರೇಟಿನ ಕೊನೆಯ ಹೊಕ್ಕು ಎಳೆದು ಅದನ್ನು ನೆಲಕ್ಕೆಸೆದನು ಮತ್ತು ವರ್ಷಗಳಿಂದ ಬಾಯಾರಿದವನಂತೆ ಅವಳನ್ನು ತನ್ನ ಕೈಗಳಲ್ಲಿ ಬಿಗಿಯಾಗಿ ಹಿಡಿದನು. ನಾಯರಾ ಕೂಡ ಮದಹೋಷಳಾದಂತೆ ಕಾಣುತ್ತಿತ್ತು. ಅಷ್ಟರಲ್ಲಿ ಫೋನ್ ಜೋರಾಗಿ ಬಾರಿಸುತ್ತಿತ್ತು. ಖಾನ್ ಬೆಚ್ಚಿಬಿದ್ದನು. ಅವನ ಮೊಬೈಲ್ ತಾನೇ ಡೆಡ್ಡಾಗಿರಲಿಲ್ಲವೇ? ಸ್ಕ್ರೀನ್ ಮೇಲೆ ಹೆಸರು ಸಿಂಘಾನಿಯಾ. ಖಾನ್ ತಕ್ಷಣ ನಾಯರಾವನ್ನು ಕುರ್ಚಿಯಲ್ಲಿ ಕುಳ್ಳಿರಿಸಿ ಸ್ವಲ್ಪ ದೂರ ಕಿಟಕಿಯ ಬಳಿ ಹೋದನು. ಹೌದು ಸಿಂಘಾನಿಯಾ ಸರ್, ಹೇಳಿ, ಏನು ಸೇವೆ ಮಾಡಲಿ? ಫೋನ್ನ ಆ ಪಕ್ಕದಿಂದ ಧ್ವನಿ, ಒಂದು ಹುಡುಗಿಯನ್ನು ಮುಗಿಸಬೇಕು. ಖಾನ್ ತುಸು ನಗುತ್ತಾನೆ ಹೇಳಿದನು, ಅವಳ ಹೆಸರು ನಾಯರಾ ಅಲ್ಲವೇ? ಕೆಲವು ಕ್ಷಣ ಮೌನ. ಹೌದು, ಆದರೆ ನಿನಗೆ ಹೇಗೆ ಗೊತ್ತು? ಖಾನ್ ಅಹಂಕಾರದಿಂದ, ಅಪರಾಧ ನನ್ನಿಂದ ಹೇಗೆ ಮರೆಮಾಡಬಹುದು ಸರ್? ಹುಡುಗಿ ಈಗ ನನ್ನ ಬಳಿಯೇ ಇದೆ. ಇನ್ನೂ ಅವಳ ಯೌವನದ ಸವಿಯನ್ನು ಆಸ್ವಾದಿಸುತ್ತಿದ್ದೇನೆ. ಸ್ವಲ್ಪ ಹೊತ್ತಿನಲ್ಲಿ ಅವಳನ್ನು ಮುಗಿಸುತ್ತೇನೆ. ಆದರೆ ಮುಂದಿನ ಕ್ಷಣದಲ್ಲಿ ಸಿಂಘಾನಿಯ ಕೋಪದಿಂದ ಕಿರಿಚಿದನು. ನೀನು ಶವವನ್ನು ನಿನ್ನ ಕಾಮದ ಬಲಿಯಾಗೋಕೆ ಹೊರಟೆಯಾ? ಬೇಗನೆ ನಾಯರ ಶವವನ್ನು ವ್ಯವಸ್ಥೆ ಮಾಡು. ನನ್ನ ಮಗ ಹಿಂಬಾಗಿಲಿಂದ ಹಲವು ಗುಂಡು ಹಾರಿಸಿದ್ದಾನೆ. ಅವಳು ಈಗಾಗಲೇ ಸತ್ತಿರಬೇಕು. ಬಾಗಿಲಿನ ಬಳಿ ಶವ ಬಿದ್ದಿರುತ್ತದೆ. ಖಾನ್ನ ಕೈಗಳು ನಡುಗಲು ಶುರುವಾದವು. ಶವ? ಯಾವ ಶವ? ನಾಯರ ಶವ. ಖಾನ್ ನಿಧಾನವಾಗಿ ತಿರುಗಿ ಕುರ್ಚಿಯ ಕಡೆ ನೋಡಿದನು. ಅಲ್ಲಿ ನಾಯರಾ ಇನ್ನೂ ಕುಳಿತಿದ್ದಳು. ಆದರೆ ಈಗ ಅವಳ ತಲೆಯೊಂದು ಬದಿಗೆ ಜಾರಿತ್ತು. ಅವಳ ಬೆನ್ನಿನ ಹಿಂದೆ ರಕ್ತ ನೆಲಕ್ಕೆ ಹರಿಯುತ್ತಿತ್ತು ಮತ್ತು ಬಾಗಿಲಿನ ಬಳಿ ಒಂದು ಶವ. 2 ನಾಯರಾಗಳು? ಖಾನ್ನ ಉಸಿರು ನಿಲ್ಲುವಂಟಾಯ್ತು. ಆಗ ಕುರ್ಚಿಯಲ್ಲಿ ಕುಳಿತಿದ್ದ ನಾಯರಾ ನಿಧಾನವಾಗಿ ತಲೆ ಎತ್ತಿದಳು. ಇನ್ಸ್ಪೆಕ್ಟರ್, ಈಗ ಯಾರನ್ನು ಮುಗಿಸುತ್ತೀರಾ? ಸಿಂಘಾನಿಯಾ ಜೊತೆ ಮಾತನಾಡುತ್ತಾ ಇದ್ದ ಖಾನ್ ಹಿಂದಕ್ಕೆ ತಿರುಗಿದ ಕ್ಷಣದಲ್ಲಿ ಅಲ್ಲಿ ನಾಯರಾ ಇರಲಿಲ್ಲ. ಇತ್ತು ಅತ್ತು ನೋಡಿದನು, ಯಾರೂ ಇಲ್ಲ. ನಾಯರಾ? ಅವನು ತಕ್ಷಣ ಮೊಬೈಲ್ ತೆಗೆದುಕೊಂಡು ಯಾರಿಗಾದರೂ ಕಾಲ್ ಮಾಡಲು ಪ್ರಯತ್ನಿಸಿದನು. ಮೊಬೈಲ್ ಮತ್ತೆ ಡೆಡ್. ಕೋಪದಿಂದ ಅದನ್ನು ನೆಲಕ್ಕೆ ಎಸೆದನು. ಮೇಜಿನ ಮೇಲಿದ್ದ ಟೆಲಿಫೋನ್ ಕಡೆಗೆ ಓಡಿದನು. ಆದರೆ ಲೈನ್ ಡೆಡ್. ಅವನ ಕೋಪ ಜಾಸ್ತಿಯಾಯಿತು. ಏನಿದು ನಡೆಯುತ್ತಿದೆ? ಆದರೆ ಅವನಿಗೆ ಗೊತ್ತಿರಲಿಲ್ಲ, ಸಿಂಘಾನಿಯಾ ಮಾಡಿದ ಆ ಕರೆ ಅವನ ಜೀವನದ ಕೊನೆಯ ಕರೆಯಾಗಿತ್ತು. ಕೆಲವೇ ಕ್ಷಣಗಳ ಹಿಂದೆ ನಾಯರಾ ಅವನ ಕೈಗಳಲ್ಲೇ ಇದ್ದಳು. ಹಾಗಾದರೆ ಹಠಾತ್ ಪೊಲೀಸ್ ಚೌಕಿಯ ಲೈಟ್ ಮಿಂಚಿ ಆರಲು ಶುರುಮಾಡಿತು. ಖಾನ್ನ ಗಮನ ನಿಧಾನವಾಗಿ ಬಾಗಿಲಿನ ಕಡೆಗೆ ಹೋಯಿತು. ಅವನು ಮೊದಲು ತಗುಲಿದ್ದ ಬೋರಿಯಂತಿದ್ದ ಆ ವಸ್ತು. ಅವನು ನಿಧಾನವಾಗಿ ಹತ್ತಿರ ಹೋದನು. ತಗ್ಗಿ ನೋಡಿದನು. ರಕ್ತದಲ್ಲಿ ತೋಯ್ದಿದ್ದ ಒಬ್ಬ ಹುಡುಗಿಯ ಶವ. ಅವನು ನಡುಗುವ ಕೈಗಳಿಂದ ಅದನ್ನು ತಿರುಗಿಸಿದನು. ಅದು ನಾಯರಾ. ಖಾನ್ ಕಂಗಾಲಾದನು. ಇದು ಹೇಗೆ ಸಾಧ್ಯ? ಆದರೂ ಅವನು ಮತ್ತೆ ಶವದ ಕಡೆಗೆ ಜುಕ್ಕೊಂಡನು, ಏನೋ ಪರಿಶೀಲಿಸಲು. ಅಷ್ಟರಲ್ಲಿ ಶವ ಅವನ ಕೈಯನ್ನು ಬಲವಾಗಿ ಹಿಡಿದುಕೊಂಡಿತು. ಅವಳ ಕಣ್ಣುಗಳು ನಿಧಾನವಾಗಿ ತೆರೆದವು. ರಕ್ತಭರಿತ ಕಣ್ಣುಗಳು, ನೇರವಾಗಿ ಖಾನ್ನ ಕಣ್ಣುಗಳಲ್ಲಿ. ಮತ್ತು ಅವಳು ಮಾತನಾಡಿದಳು, ಈಗಾದರೂ ಎಫ್ಐಆರ್ ಬರೆಯುತ್ತೀರಾ ಇನ್ಸ್ಪೆಕ್ಟರ್ ಖಾನ್? ನಿಮಗೆ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ನಾಳೆ
ಮತ್ತೊಂದು ಹೊಸ ಭಯಾನಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ರಾತ್ರಿ ಒಬ್ಬರೇ ಹೊರಗೆ ಹೋಗಬೇಡಿ ಮತ್ತು ಎಲ್ಲಾ ಕಾಲ್ಗಳು ಸಾಮಾನ್ಯ ಕಾಲ್ಗಳೇ ಇರೋದಿಲ್ಲ.